ಕೇರಳ ಸಿಎಂಗೆ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಸಂತ್ರಸ್ತರ ಮನೆ ನಿರ್ಮಾಣದ ಬಗ್ಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ವಯನಾಡು ಗುಡ್ಡ ಕುಸಿತದಿಂದ ಸಾಕಷ್ಟು ಮನೆಗಳು ಹಾನಿಯಾಗಿತ್ತು. ಮನೆ ಮಠಗಳನ್ನು ಜನ ಕಳ್ಕೊಂಡಿದ್ರು ಕೂಡ. ಸಂತ್ರಸ್ತರಿಗೆ ಮನೆ ನಿರ್ಮಾಣದ ಭರವಸೆ ನಾವು ಕೊಟ್ಟಿದ್ದೆವು. ಅಲ್ಲಿಗೆ ಭೇಟಿ ಕೊಟ್ಟ ವೇಳೆ 100 ಮನೆಗಳನ್ನು ಕಟ್ಟಿಕೊಡುವಂಥ ಭರವಸೆಯನ್ನು ನೀಡಿತ್ತು. ಕೊಟ್ಟ ಭರವಸೆ ಈಡೇರಿಸೋದಕ್ಕೆ ಇದೀಗ ಮುಂದಾಗ್ತಾ ಇದ್ದೀವಿ ನಾವು. ಅವತ್ತಿಗೆಲ್ಲ ಆ ಥರ ವಯನಾಡಲ್ಲಿ ಮನೆಗಳೆಲ್ಲ ಕೊಚ್ಕೊಂಡು ಹೋದಾಗ ನಾವು ಮನೆ ಕಟ್ಕೊಡ್ತೀವಿ ಅಂತ ನಾವು ಹೇಳಿದ್ವಿ. 100 ಮನೆಗಳನ್ನು ಕಟ್ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಅಗತ್ಯವಿರುವಂತಹ ಭೂಮಿಯನ್ನು ಖರೀದಿ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ಮನೆಗಳ ನಿರ್ಮಾಣಕ್ಕೆ ಅಗತ್ಯವಾದ ಭೂಮಿಯನ್ನು ಖರೀದಿ ಮಾಡ್ತೀವಿ. ನಿಮ್ಮಿಂದ ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ಬಂದಿಲ್ಲ ಈ ವಿಚಾರಕ್ಕೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ನಾವು ನೆನಪು ಮಾಡ್ತಾ ಇದ್ದೀವಿ. ನಮ್ಮ ಪತ್ರಕ್ಕೆ ಸ್ಪಂದಿಸ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ಅವ್ರಿಗೆ ಈ ಒಂದು ಪತ್ರವನ್ನು ಈ ಒಂದು ಕಡೆ ಸಿ ಎಂ ಅವರು ಈಗ ಬರೆದಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವು ಇದ್ದಾರೆ. ಶಿವು, ಕೇರಳ ಸಿ ಎಂಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರು. ಸೊ ಕೇರಳದ ಕಡೆಯಿಂದ ವಿಳಂಬ ಧೋರಣೆ ಯಾಕೆ ಅಂತ? ಖಂಡಿತ ರಮಕಾಂತ್, ವಯನಾಡು ದುರಂತದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ದ ಕಾರಣ ಅಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ದುರಂತದ ಸ್ಥಳಗಳಿಗೂ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಕರ್ನಾಟಕ ಸರ್ಕಾರ 100 ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ 100 ಮನೆಗಳನ್ನ ನಾವು ಉಚಿತವಾಗಿ ಕಟ್ಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟು ಬಂದಿದ್ರು. ಅದಾದ ನಂತರ ಕೇರಳ ಸರ್ಕಾರದ ಜೊತೆ ಅಧಿಕಾರಿಗಳು ಪತ್ರ ವ್ಯವಹಾರವನ್ನ ಮುಂದುವರ್ತಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಕೇರಳ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಸ್ಪಂದನೆ ಸಿಕ್ಕಿರ್ಲಿಲ್ಲ. ಆ ಒಂದು ಕಾರಣಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೆ, 100 ಮನೆಗಳನ್ನ ನಾವು ಕಟ್ಕೊಡ್ತೇವೆ ಅಂತೇಳಿ ಮಾತನ್ನ ಕೊಟ್ಟಿದ್ವಿ. ಹಾಗಾಗಿ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಈಗ ನಾವು ಮುಂದಾಗಿದ್ದು, ಅಲ್ಲಿ ನಾವು ಭೂಮಿಯನ್ನ ಖರೀದಿ ಮಾಡಿ ಅವರಿಗೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ. ಹಾಗಾಗಿ ಅವಕಾಶಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಆದ್ರೆ ಕೇರಳ ಸರ್ಕಾರದಿಂದ ನಿಮ್ಮಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತ ಒಂದು ಮಾಹಿತಿ ನಮ್ಗೆ ಸಿಕ್ಕಿಲ್ಲ. ಹಾಗಾಗಿ ಈ ಪತ್ರವನ್ನ ಕಂಡ ಕೂಡಲೇ ಇದಕ್ಕೆ ಸ್ಪಂದನೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ನಾವು ಕರ್ನಾಟಕ ಸರ್ಕಾರ ಈಗ 100 ಮನೆಗಳನ್ನ ಕಟ್ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ. ಆದ್ರೆ ನೀವು ಯಾಕೆ ವಿಳಂಬ ಧೋರಣೆಯನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ